ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಸೀಸನ್ನ ಕೊನೆಯ ಉತ್ತಮ ಹಾಗೂ ಸಂಗೀತ ಹಾಗೂ ಕಳಪೆ ಕೊಟ್ಟಿದ್ದು ಡ್ರೋನ್ ಪ್ರತಾಪ್ಗೆ. ಈ ಸೀಸನ್ ಕೊನೆಯ ಉತ್ತಮ ಕಳಪೆ ಪ್ರಕ್ರಿಯೆ ನಡೆದಿದೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಮೆಡಲ್ ಸಂಗೀತ ಪಾಲಾಗಿದೆ. ಕೊನೆಯ ಬಾರಿ ಕಳಪೆ ಎಂದೆನಿಸಿಕೊಂಡಿದ್ದ ಡ್ರೋನ್ ಪ್ರತಾಪ್ ಮತ್ತು ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಕೊನೆಯ ಕಳಪೆ ಯಾರು? ಅಂತಿಮ ಘಟ್ಟದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಮೆಡಲ್ ಸಿಕ್ಕಿದ್ದು ಯಾರಿಗೆ? ಉತ್ತಮ ಪಟ್ಟ ಪಡೆದರೂ ಸಂಗೀತ ಕಣ್ಣೀರು ಹಾಕಿದ್ದು ಯಾಕೆ? ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಇದೀಗ 15ನೇ ವಾರ ಚಾಲ್ತಿಯಲ್ಲಿದೆ. ಮುಂದಿನ ವಾರವೇ ಗ್ರ್ಯಾಂಡ್ ಫಿನಾಲ್. ಈ ಸೀಸನ್ ಕಟ್ಟಕಡೆಯ ಉತ್ತಮ ಪಟ್ಟ ಸಂಗೀತ ಶೃಂಗೇರಿ ಪಾಲಾಗಿದೆ. ಕಟ್ಟಕಡೆಯ ಕಳಪೆ ಪಟ್ಟವನ್ನು ಪಡೆದು ಕೊನೆಯ ಬಾರಿಗೆ ಜೈಲಿಗೆ ಹೋಗಿದ್ದಾರೆ ಡ್ರೋನ್ ಪ್ರತಾಪ್. ಇಡೀ ಸೀಸನ್ ಗಮನದಲ್ಲಿ ಇಟ್ಟುಕೊಂಡು ಇಡೀ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಒಬ್ಬರನ್ನು ಹಾಗೂ ಕಳಪೆ ಪ್ರದರ್ಶನ ನೀಡಿದ ಒಬ್ಬರನ್ನು 15 ವಾರಗಳ ಪಯಣವನ್ನು ಗಮನದಲ್ಲಿ ಇಟ್ಟುಕೊಂಡು ಉತ್ತಮ ಮತ್ತು ಕಳಪೆಗೆ ಒಮ್ಮತದಿಂದ ಆಯ್ಕೆ ಮಾಡಬೇಕಿತ್ತು. ಮತ್ತು ಮೊದಲು ವರ್ತೂರು ಸಂತೋಷ್ ಹೋಗಿ ಅಂತ ಸಂಗೀತ ಹೇಳಿದರು. ಆದರೆ ಅವರು ಹೋಗಲಿಲ್ಲ. ತುಕಾಲಿ ಸಂತು ಕಡೆ ಮುಂದೆ ಬರಲಿಲ್ಲ. ಆಗ ಪ್ರಕ್ರಿಯೆಯನ್ನು ಡ್ರೋನ್ ಪ್ರತಾಪ್ ಅವರು ಶುರು ಮತ್ತು 15 ವಾರಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದವರು ಸಂಗೀತ ಅಂತ ಡ್ರೋನ್ ಪ್ರತಾಪ್ ಮತ್ತು ವಿನಯ್ ನಮ್ರತಾ ಅವರು ಅಭಿಪ್ರಾಯಪಟ್ಟರು. ಕಾರ್ತಿಕ್ ಉತ್ತಮ, ಸಂಗೀತ ಪ್ರಕಾರ ನಮ್ರತಾ ಉತ್ತಮ, ವರ್ತೂರು ಸಂತೋಷ್ ಪ್ರಕಾರ ವಿನಯ್ ಉತ್ತಮ, ತುಕಾಲಿ ಸಂತು ಉತ್ತಮ. ಕಳಪೆ 15 ವಾರಗಳಲ್ಲಿ ಇತರರಿಗೆ ಹೋಲಿಸಿದರೆ ಕೊಂಚ ಡಲ್ ಆಗಿದ್ದರು ಎಂಬ ಕಾರಣಕ್ಕೆ ತುಕಾಲಿ ಸಂತು, ವಿನಯ್, ವರ್ತೂರು ಸಂತೋಷ್ ಹಾಗೂ ಕಾರ್ತಿಕ್ ಡ್ರೋನ್ ಪ್ರತಾಪ್ಗೆ ಕಳಪೆ ಪಟ್ಟವನ್ನು ಕೊಟ್ಟರು. ಡ್ರೋನ್ ಪ್ರತಾಪ್ ಪ್ರಕಾರ ವಿನಯ್ ಕಳಪೆ, ಸಂಗೀತ ಮತ್ತು ನಮ್ರತಾ ಪ್ರಕಾರ ವರ್ತೂರು ಸಂತೋಷ್ ಅವರು ಕಳಪೆ, ಕಣ್ಣೀರು ಹಾಕಿದ ಸಂಗೀತ. ಅಂತಿಮವಾಗಿ ಕೊನೆಯ ವಾರದ ಕಳಪೆ ಡ್ರೋನ್ ಪ್ರತಾಪ್. ಉತ್ತಮ ನಾನಿ, ಈ ಪ್ರಕ್ರಿಯೆಗೆ ನನಗೆ ಇಷ್ಟವಾಗುತ್ತಿಲ್ಲ. ಎಲ್ಲರೂ ಉತ್ತಮವಾಗಿ ಆಡಿದ್ದಾರೆ, ಅದಕ್ಕೆ ಎಲ್ಲರೂ ಟಾಪ್ 7 ನಲ್ಲಿ ಇದ್ದೀವಿ. ನಾವೆಲ್ಲರೂ ಅರ್ಹರು, ನಾವೆಲ್ಲರೂ ಉತ್ತಮನೇ. ನನ್ನ ಪ್ರಕಾರ ಇಲ್ಲಿ ಯಾರೂ ಕಳಪೆ ಅಲ್ಲ ಅಂತ ಭಾವುಕರಾಗಿ ಸಂಗೀತ ಹೇಳಿದರು. ಇದೇ ವೇಳೆ ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ಸಂಗೀತಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಲ್ ಹಾಕಿದರು ಮತ್ತು ಮೊದಲು ಉತ್ತಮ ನನಗೆ ಈ ಮನೆಯಲ್ಲಿ ಕೊನೆಯದಾಗಿ ಕೊನೆಯ ವಾರದಲ್ಲಿ ನಾನು ಕ್ಯಾಪ್ಟನ್ ಆಗಿದ್ದಾಗ ಸಿಗುತ್ತದೆ. ನನಗೆ ತುಂಬ ಖುಷಿ ಆಗುತ್ತಿದೆ. ಕೆಲವರಿಗೆ 2 ಬಾರಿ ಸಿಕ್ಕಿದೆ, ನನಗೆ 1 ಬಾರಿ ಸಿಕ್ಕಿಲ್ಲ ಅಂದುಕೊಂಡಿದ್ದೆ, ಈಗ ಸಿಕ್ಕಿದೆ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ಸಂಗೀತ ಅವರು ಸಂತಸಪಟ್ಟಿದ್ದಾರೆ. ಕಳಪೆಯನ್ನು ನಾನು ಪ್ರೀತಿಯಿಂದಲೇ ಸ್ವೀಕರಿಸುತ್ತೇನೆ, ಆದರೆ ಅದಕ್ಕೆ ಹೇಳಿದ ಮಾತುಗಳನ್ನು ಒಪ್ಪಲ್ಲ. ಸಂಗೀತ ನನ್ನ ಪರವಾಗಿ ಇಷ್ಟು ವಾರಗಳು ನಿಂತಿದ್ದರು, ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್. ಅವರಿಗೆ ಉತ್ತಮ ಬಂದಿರೋದಕ್ಕೆ ನಾನು ಖುಷಿಯಾಗಿದ್ದೇನೆ. ನನಗೆ ಒಬ್ಬರು ಅಕ್ಕ ಸಿಕ್ಕರು, ಅವರಿಗೆ ಒಳ್ಳೆಯದಾಗಲಿ. ಇಲ್ಲಿಗೆ ಬಂದಾಗ ಸೀದಾ ಸಾದಾ ಹುಡುಗನಾಗಿ ಬಂದಿದ್ದೆ. ಶೋ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನ ಮಾಡುತ್ತಿದ್ದೆ, ಎಲ್ಲವನ್ನು ಫೀಲ್ ಮಾಡುತ್ತಿದ್ದೆ, ಎಲ್ಲವನ್ನು ಗಟ್ಟಿಯಾಗಿ ಎದುರಿಸಿದ್ದೇನೆ. ಇಲ್ಲಿ ಯಾರೂ ಕಳಪೆ ಅಲ್ಲ ಅಂತ ಸಂಗೀತ ಹೇಳಿದ್ದು ಯಾವಾಗಲೂ ಮನಸ್ಸಿನಲ್ಲಿ ಇರುತ್ತೆ ಎಂದು ಡ್ರೋನ್ ಪ್ರತಾಪ್ ಅವರು ಹೇಳಿದರು. ಡ್ರೋನ್ ಪ್ರತಾಪ್ ಮಾತನಾಡುವಾಗ ಸಂಗೀತ ಕಣ್ಣೀರು ಸುರಿಸಿದರು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.